ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಗುರುವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಟೈಮ್ ಆಗೋಗ್ಬಿಡ್ತು. ಯಾರು ಕೂಡ ಮನೆಯಿಂದ ಹೊಲ್ದ ಹತ್ರ ಡ್ರಾಪ್ ಮಾಡೋದಕ್ಕಿರಲಿಲ್ಲ. ನಡ್ಕೊಂಡು ಬರೋ ಅಷ್ಟೊತ್ತಿಗೆ 8:10 ಆಗೋಯ್ತು. ಇಷ್ಟು ದಿನ ಎಲ್ಲ 7:15 7:45ಗೆಲ್ಲ ಹೊಲ್ದ ಹತ್ರ ಎದ್ಬಿಡ್ತಿದ್ದೆ. ಇವತ್ತು ಹಂಗೂ ಲೇಟ್ ಆಯಿತು. ಆಂಟಿ ಅವ್ರು ಆಲ್ರೆಡಿ ಬಂದು ಮೊತೆ ಮುರಿಯೋದಕ್ಕೆ ಶುರು ಮಾಡಿದ್ರು. ನಾನು ಕೂಡ ಬಂದು ಅವ್ರ ಜೊತೆ ಜಾಯ್ನ್ ಆದೆ. ಹಾಗೆ ಸ್ವಲ್ಪ ಟೀ ಕೂಡ ಮಾಡ್ಕೊಂಡು ಬಂದಿದ್ದೆ. ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಟೀ ಕುಡ್ಕೊಂಡು ನಮ್ಮ ಕೆಲಸವನ್ನು ಶುರು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ವಿ. ಏನಂದರೆ ಫ್ರೆಂಡ್ಸ್, ಹೊಲ್ದ ಹತ್ರ ನಾವು ಎಷ್ಟು ಸಾಕಾಗಿರುತ್ತಲ್ವ. ಏನೇ ಒಂದು ಊಟ ತಿನ್ನೋದಾಗ್ಬೋದು, ಒಂದು ಟೀ ಕುಡಿಯೋದಾಗ್ಬೋದು, ಎಷ್ಟು ಚೆನ್ನಾಗಿರುತ್ತಲ್ವ. ಅಲ್ಲಿ ನಾವು ಕುಡಿಯೋದು ತಿನ್ನೋದು ಮಾಡಿದ್ರೆ ಏನೋ ಒಂಥರ, ಅದು ಕೆಲಸ ಮಾಡ್ತಿದ್ದು ತಿನ್ನೋದು ಕುಡಿಯೋದು ಮಾಡಿದ್ರೆ ಏನೋ ಒಂಥರ ಹಿತಕರವಾಗಿರುತ್ತೆ. ಏನೋ ತುಂಬ ಚೆನ್ನಾಗಿ ಅನಿಸುತ್ತೆ. ಹೌದಲ್ವಾ ಫ್ರೆಂಡ್ಸ್? ನನಗಂತೂ ಅದು ಅನುಭವ ಆಗುತ್ತೆ. ಹೊಲ್ದ ಹತ್ರ ಇದ್ದಾಗ ಏನು ಕೊಟ್ರೂ ಹಾಗೆ ಆಗುತ್ತೆ. ಹಾಗೆ ಕೆಲಸನ ಮುಂದುವರಿಸ್ಕೊಂಡು ಟೈಮ್ ಆಯ್ತಲ್ಲ ಅಂತೇಳ್ಬಿಟ್ಟು 9:45 ಆಗಿತ್ತು. ತಿಂಡಿನೂ ಮುಗಿಸ್ಕೊಂಬಿಡೋಣ, ಇನ್ನೇನು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಮುಗಿಸ್ಕೊತಾ ಇದ್ದೆ. ತಿಂಡಿಗೆ ಅಂತೇಳ್ಬಿಟ್ಟು ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಬಂದಿದ್ದೆ. ಲಾಸ್ಟ್ 3 ಡೇಸಿಂದ ಅನ್ನ ಸಾಂಬಾರೇ ರಿಪೀಟ್ ಆಗ್ತಿತ್ತಲ್ವ. ಯೂಶ್ವಲಿ ಆಂಟಿ ಅವ್ರು ಬೇರೆಗೆಲ್ಲ ಹೋದರೆ ಹೋಟ್ಲಿಂದ ನಾಷ್ಟ ತಂದು ಕೊಡ್ತಾರೆ. ಅವರು ಊಟದೇನು ಬೇಡ, ಮನೆಗೆ ಮಾಡ್ಕೊಬಾ ಅಂತ ಹೇಳ್ತಾರೆ. ಹಂಗಾಗಿ ಮನೇಲಿ ಮಾಡ್ಕೊಬರ್ತೀನಿ ನಾನು ಯಾವಾಗ್ಲೂ. ಮತ್ತು ಫೈನಲಿ ಅದು ಕೂಡ ತಿಂಡಿ ಮುಗಿಸ್ಕೊಂಡು ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಮೂಟೆ ಕೂಡ ಒತ್ತಾಕೊಂಡಿದ್ವಿ. ಅಣ್ಣವ್ರಿಗೆ ಫೋನ್ ಮಾಡಿದ್ದಕ್ಕೆ ನಮ್ಮ ಮೈದ್ನವರಿಗೇ ಫೋನ್ ಮಾಡಿಕೊಂಡು ಟೆಂಪೋ ತೊಗೊಬರ್ತಾರೆ, ಹಾಕೋ ಬನ್ನಿ ಅಂತ ಅಂದರು. ಅಷ್ಟೊತ್ತಿಗೆ ಅವರು ಕೂಡ ಟೆಂಪೋ ತೊಗೊಬಂದರು. ಅಣ್ಣವರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಇದೆ. ಅವರಿಗೆ ಆಪ್ರೇಷನ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಭಾರ ಎತ್ತಕ್ಕಾಗಲ್ಲ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಣ್ಣ ಅಂತೇಳ್ಬಿಟ್ಟು ಅವ್ರಿಗೆ ನಾನು ಹೆಲ್ಪ್ ಮಾಡಿಕೊಂಡು ಮೂಟೆಗಳೆಲ್ಲ ಎತ್ತಾಕೋತಾ ಇದ್ವಿ ಫ್ರೆಂಡ್ಸ್. ಇವತ್ತಂತೂ ತುಂಬ ಸಣ್ಣ ಸಿಕ್ತು ಮೊತೆ. ಅಂದರೆ ಸಣ್ಣ ಅಂತಂದರೆ ಇವಾಗೆಲ್ಲ ಸಣ್ಣನೇ ಓಡ್ತಿರೋದಂತೆ. ದಪ್ಪದು ಹಾಕಿದ್ರೆ ಜಾಸ್ತಿ ಫಿಲ್ಟ್ರ್ ಮಾಡ್ತಾರೆ, ಲೆಸ್ ಮಾಡಿಬಿಡ್ತಾರೆ. ಆಲ್ಮೋಸ್ಟ್ ಆಂಟಿ ಅವರಂತೂ ಒಂದು ಕಡೆಯಿಂದ ನೀಟಾಗಿ ಮುರ್ಕೊಟ್ಟಿದ್ದಾರೆ. ನೋಡೋಣ, ನಾಳಿದ್ದು ನಾನೇ ಮುರ್ಕೊಳ್ಳೋಣ ಅಂತಿದ್ದೀನಿ. ಏನು ಕಡಿಮೆ ಸಿಗುತ್ತೆ, ಸಿಕ್ತಷ್ಟು ಸಿಗಲಿ, ಯಾಕೆ ಸುಮ್ಮನೆ ಮನೆ ಹತ್ರ ಕೂತ್ಕೊಂಡು ಏನು ಮಾಡಬೇಕು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮು ಫ್ರೆಂಡ್ಸ್ ಈ ಹೊಲದಲ್ಲೇ ತುಂಬ ಚೆನ್ನಾಗಿ ಸಿಕ್ಕಿತ್ತು. ಎಷ್ಟು ಒಂದು 809 kg ಅಷ್ಟು ಬೆಳೆ ಮಾಡಿದ್ದು. ನಮ್ಮ ಮನೆಯವರಿದ್ದಾಗ 809 kg ಅಷ್ಟು ಪೀಡ್ ಬಿದ್ದಿತ್ತು. ಈ ಸರಿ ನನಗಿನ್ನೂ 600 kg ಕೂಡ ಆಗಿಲ್ಲ. ತುಂಬ ಬೇಜಾರಾಗುತ್ತೆ. ನಾನು ಏನೋ ಥರ ಕಮಿಟ್ಮೆಂಟ್ ಇಟ್ಕೊಂಡೆ, ಬಟ್ ನಾನು ಅಂದ್ಕೊಂಡಿದ್ದು ಕಮಿಟ್ಮೆಂಟ್ ಆಗ್ತಾನೇ ಇಲ್ಲ ಫ್ರೆಂಡ್ಸ್. ನೋಡೋಣ ಎಷ್ಟಾಗುತ್ತೋ, ಏನೂ ಮಾಡೋದಕ್ಕಾಗಲ್ಲ. ಎಲ್ಲ ಟೈಮ್ ಒಂದೇ ಸಮ ಇರಲ್ಲ ಅಲ್ವಾ. ಆದಷ್ಟು ಆಗುತ್ತೆ. ಪಾಲಿಗೆ ಬಂದಿದ್ದು ಪಂಚಾಮೃತ, ಹಾಗಾಗಿ ಸಿಕ್ತಷ್ಟು ಸಿಗಲಿ ಅಂತೇಳಿ ಆಂಟಿಯವ್ರು ಇವತ್ತಿಗೆ ಲಾಸ್ಟ್ ಮಾಡ್ಕೊಡ್ತೀವವ್ವ, ನಾಳಿದ್ದು ಫ್ರೀ ಇದ್ದರೆ ಬೇಕಾದ್ರೆ ಬರ್ತೀವಿ ತಗೋ ಅಂದರು. ಇಲ್ಲ ಪರವಾಗಿಲ್ಲ ಬಿಡಿ ಆಂಟಿ, ನಾನೇ ಫ್ರೀ ಇರ್ತೀನಲ್ಲ ಅಂತೇಳ್ಬಿಟ್ಟು ನಾಳಿದ್ದು ನಾನೇ ಫ್ರೀ ಇದ್ದರೆ ನಾನೇ ಮುರ್ಕೋತೀನಿ ಫ್ರೆಂಡ್ಸ್. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಆಂಟಿಯವರಂತೂ ಫುಲ್ಲು ಸಾಕಾಗಿಬಿಟ್ರು. ಇವತ್ತು ಇನ್ನೊಂದು 2-3 ಜನ ಬರಬೇಕಾಗಿತ್ತು, ಅವರು ಕೂಡ ಬರಲಿಲ್ಲ. ಹಂಗಾಗಿ ಅವ್ರದ್ದೂ ಕೂಡ ನಾವೇ ಮುರಿದಿದ್ರಿಂದ, ಆಂಟಿಯರೇ ಮುರ್ಕೊಟ್ಟಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಲೇಟ್ ಏನಾಗಲಿಲ್ಲ, ಅವರು ಕೂಡ ಬಂದಿದ್ದರೆ ಒಂದು 10 ಗಂಟೆಗೆಲ್ಲ ಕೆಲಸ ಮುಗ್ದೋಗಿರೋದು. ಇವಾಗ ಆಲ್ರೆಡಿ 11:15 ಆಗೋಗ್ಬಿಡ್ತು. 1.5 hour ಎಕ್ಸ್ಟ್ರಾ ಆಯಿತು. ಬಿಸಿಲು ಬೇರೆ ವಿಪರೀತ ಇರೋದ್ರಿಂದ ಎಷ್ಟು ಕಷ್ಟ ಆಗ್ತಿದೆ ಅಂತಂದರೆ, ಜೊತೆಗೆ ನೀರು ಬೇರೆ, ಅದು ಹೊಲಕ್ಕೆ ಏನೋ ಪೈಪೇನೋ ಒಡೆದೋಗಿತ್ತಂತೆ, ನೀರು ಸರಿಯಾಗಿ ಆಗಿಲ್ಲ. ಫುಲ್ಲು ರಫ್ ಥರ ಗಟ್ಟಿ ಥರ ಆಗ್ತಾಯಿತ್ತು. ಅವ್ರಿಗೆ ಮುರಿಯೋಕ್ಕೆ ಕೈಯೆಲ್ಲ ಉರಿ ಆಯ್ತಿತ್ತು ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್. ಇವತ್ತು ಬಿಸಿಲಿದ್ದಿದ್ದರಿಂದ ಸ್ವಲ್ಪ ರಿಸ್ಕೇ ಆಯಿತು, ಆದರೂ ಕೆಲಸ ಪರವಾಗಿಲ್ಲ, ಬೇಗ ಮುಗೀತು ಫ್ರೆಂಡ್ಸ್. ನಮಗೆ ಇದು ಫೀಡ್ ತೊಗೊಳ್ಳೋವಂಥ ಅಣ್ಣ ಬರ್ತಾರೆ ಅಂದರೆ ಅವ್ರನ್ನೇ ಕಾಯ್ಕೊಂಡು ಕೂತ್ಕೊಂಡಿದ್ರೆ ಇನ್ನೂ ಲೇಟ್ ಆಗಿಬಿಡೋದು. ಹೆಂಗೋ ಇವ್ರು ನಮ್ಮ ಐದನವ್ರು ಬಂದಿದ್ದಕ್ಕೆ ಈಗ 3 ದಿನದಿಂದ ಹಂಗೆ ಆಗ್ತಿರೋದು. ಆ ಅಣ್ಣನಿಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಅವ್ರು ಬೇರೆ ಕಡೆ ಎಲ್ಲ ಹೊಡೆದು ಲೋಡೆಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಇವ್ರು ಬೇಗ ಬಂದಿದ್ದಕ್ಕೆ ಇಮಿಡಿಯೇಟ್ ಹೋಗಿ ಅವ್ರ ಗಾಡಿ, ಅವ್ರ ಮನೆ ಹತ್ರ ಗಾಡಿ ನಿಲ್ಲಿಸಿ ಟೆಂಪೋ ಇಟ್ಕೊಂಡು ಬರ್ತಾರೆ. ಹಾಗಾಗಿ ಕೆಲಸ ನಮಗೆ ಬೇಗ ಈಗ ಒಂದೇ ಸರಿ ಎಲ್ಲ ಕೆಲಸ ಒಟ್ಟಿಗೆ ಮುಗಿಸ್ಕೊಂಡು ಹೋಗಬೇಕಾಗತ್ತೆ. ಅವ್ರು ಬಂದ್ರಪ್ಪ, ಅವ್ರಿಗೆ ಕಾಯ್ಕೊಂಡು ಕೂತ್ಕೋಬೇಕು ಅಂತ ಅಂದರೆ ಅಲ್ಲೇ ಬಿದ್ದಿರುತ್ತೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ 3-4 ಸರಿ ಫೋನ್ ಮಾಡಬೇಕು. ಅವ್ರು ಬಂದು ಅವ್ರ ಜೊತೆ ಇನ್ನೊಬ್ರು ಬಂದು ಎತ್ತಾಕೊಂಡು ಬರಬೇಕು. ಇವಾಗ ನಾವೆಲ್ಲ ಇಲ್ಲೇ ಇದ್ದಿದ್ದರಿಂದ ಒಂದೇ ಸಲ ಎಲ್ಲ ಲೋಡ್ ಮಾಡಿಕೊಂಡು ನಾವು ನಡ್ಕೊಂಡು ಹೋಗೋ ಫಸ್ಟ್ ಗಾಡಿ ಮೇಲೆ ಫೈನಲಿ ಹೊರಟ್ವಿ ಫ್ರೆಂಡ್ಸ್. ಗಾಳಿಪಟ ಅಂತೂ ಚೆನ್ನಾಗಿ ಬೀಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಸಣ್ಣದಾಗೋ ಥರ ಫೀಲ್ ಆಗ್ತಾಯಿತ್ತು. ಈ ರೋಡಲ್ಲಂತೂ ನಾವು ರೋಡಲ್ಲಿ ಹೋಗಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ದಡ ಅಂದ್ಕೊಂಡು ಹೋದ್ವಿ. ನಾನು ಮನೆಗೆ ಹೋಗ್ತಿದ್ದಂಗೆ, ಇವತ್ತು ನಾನು ನಿನ್ನೆ ಹೇಳಿದ್ನಲ್ಲ ಪೈಪ್ ಹೇಳ್ತಿದ್ದೆ ಅಂತೇಳ್ಬಿಟ್ಟು ದೊಡ್ಡಿ ಹೊಲ್ದ ಹತ್ರ, ಅಲ್ಲೂ ಕೂಡ ಕೆಲಸ ಇತ್ತು. ಅಣ್ಣ ಜೋಳ ನೆಡಕ್ಕೆ ಬಂದಿದ್ದರು. ನಾನು ಇದು ಮುಗಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಣ್ಣಂಗೆ ಫೋನ್ ಮಾಡಿದೆ. ಬರ್ತೀನಿ ಬಿಡಿ ಅಕ್ಕ, ನೀವೇನು ಬರಬೇಡಿ, ನಾನೇ ಬರ್ತೀನಿ ಅಂದರು. ಆದರೂ ನನಗೆ ಬೆಳಿಗ್ಗೆ ಏನೋ ಕೆಲಸ ಇರೋದ್ರಿಂದ ಅದು ಪೈಪಿನ ಕೆಲಸ ಇತ್ತು ಸ್ವಲ್ಪ. ಅವ್ರಿಗೆ ಏನಾದರೂ ಸ್ವಲ್ಪ ಟೀ ಕಾಫಿನೋ ಅಥವಾ ಒಂದು ಸ್ವಲ್ಪ ಜ್ಯೂಸ್ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ತೊಗೊಂಡು ನಾನು ಮತ್ತು ನಮ್ಮ ರಾಜ ಇಬ್ಬರು ಕೂಡ ಒಂದು ಹತ್ರ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಅವರು ಆಲ್ಮೋಸ್ಟ್ ನೆಟ್ಟಾಗ್ಬಿಟ್ಟಿತ್ತು. ಇನ್ನೊಂದು 2-3 ಪಟ ಅಷ್ಟೇ ಇತ್ತು ಫ್ರೆಂಡ್ಸ್.
ನೆಡ್ತಾ ಇದ್ರು. ಅವರು ನೆಡೋದಕ್ಕೆ ಅವರು ನಿನ್ನೆನೆ ಬರಬೇಕಾಗಿತ್ತು, ಅವ್ರದ್ದೇನೋ ಪರ್ಸ್ನಲ್ ಕೆಲಸ ಇತ್ತು ಅಂತೇಳಿ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ನಿನ್ನೆನೆ ಬೀಜಕ್ಕೆ ಇಲಿ ಔಷಧಿ ಮತ್ತು ಇನ್ನು ಬೇರೆ ಏನೇನೋ ಔಷಧಿಗಳೆಲ್ಲ ಮಿಕ್ಸ್ ಮಾಡಿ ಜೋಳಕ್ಕೆ ಕೊಟ್ಟಿದ್ದೆ. ಯಾಕೆ ಆ ಥರ ಮಿಕ್ಸ್ ಮಾಡೋದಪ್ಪ ಅಂತಂದರೆ ಪಕ್ಷಿಗಳೆಲ್ಲ ಆಯ್ದುಬಿಡುತ್ತೆ, ಸ್ಮೆಲ್ಲಿಗೆ ಬರಬಾರ್ದು, ಇಲಿಗಳು ಆಯ್ದುಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಆ ಥರ ಮಿಕ್ಸ್ ಮಾಡಿ ಹಾಕುವಂಥ. ಅಣ್ಣ ಕೂಡ ಅವ್ರ ಪಾಡಿಗೆ ಅವ್ರು ಇಟ್ಕೋತಾ ಇದ್ರು. ನಾನು ಬರ್ತಿದ್ದಾಗೇ ಅದು ಪೈಪ್ಗಳಿಗೆಲ್ಲ ಸ್ವಲ್ಪ ಜಾಯಿಂಟ್ ಮಾಡೋದು, ಕನೆಕ್ಟ್ ಮಾಡೋದೆಲ್ಲ ಮಾಡಬೇಕಾಗಿತ್ತು, ಮಾಡ್ತಾ ಇದ್ದೆ. ನಿನ್ನೆ ಏನಾಗಿತ್ತಪ್ಪ ಅಂತಂದರೆ ಅದು ಪೈಪ್ಗಳು ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ನೀರಿತ್ತ ಕರೆಂಟ್ ಬಂದಿತ್ತಲ್ವಾ, ನೀರು ಆನ್ ಮಾಡಿಬಿಟ್ಟಿದ್ದೀನಿ, ಆಫ್ ಮಾಡೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಹಾಗಾಗಿ ನೀರೆಲ್ಲ ಫುಲ್ಲು ನೆಂದೋಗ್ಬಿಟ್ಟಿತ್ತು. ಅವ್ರು ಅದು ನೆಂದೋಗಿರೋ ಜಾಗದಲ್ಲ ಮಷಿನ್ ಹೋಗಲ್ಲ ಅಕ್ಕ, ಎಲ್ಲ ಮಣ್ಣೆಲ್ಲ ಮೆತ್ಕೊಬಿಡುತ್ತೆ, ಆಗಲ್ಲ, ಕಾಲು ಇಳ್ಕೊತೈತೆ, ನೀವೇ ನೆಡ್ಸ್ಕೊಂಬಿಡಿ ಅಂತ ಹೇಳಿದ್ರು. ಆದರೆ ಆಮೇಲೆ ಲಾಸ್ಟಿಗೆ ನಾನು ನೆಟ್ಕೊಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅವರೇ ನೆಟ್ಕೊಡ್ತಾ ಇದ್ದಾರೆ. ನಾನು ಕೂಡ ಅದು ಜಾಯಿಂಟ್ ಅದೆಲ್ಲ ಮಾಡೋದು ನನ್ನ ಪಾಡಿಗೆ ನಾನು ಕೆಲಸ ಮುಗಿಸ್ಕೊತಾ ಇದ್ದೆ. ಬಿಸಿಲಂತೂ ಈಗ ಆಲ್ರೆಡಿ 1:15 ಆಗೋಗಿತ್ತು ಫ್ರೆಂಡ್ಸ್. ಬಿಸಿಲಂತೂ ರಣಕೆಗೆ ಹಾಕ್ತಾ ಇತ್ತು. ಕೂಡ ಇದನ್ನು ಈ ಕರೆಂಟ್ ಇದ್ದಾಗ ಮಾಡ್ಕೊಂಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಕೆಲಸನೇ ಮುಗ್ದೋಗ್ಬಿಡ್ತಾಯಿತ್ತು. ನಾನು ಹೇಳ್ದಾಗ್ನಲ್ಲ ಆವಾಗಲೇ ಬೆಳಿಗ್ಗೆ ಸ್ವಲ್ಪ ಏನೋ ಬೇರೆ ಕಡೆ ಕೆಲಸ ಇರೋದ್ರಿಂದ ನಂಗೆ ಹೊಲ್ದ ಹತ್ರ ಬರೋಕ್ಕಾಗಲ್ಲ. ಸದ್ಯಕ್ಕೆ ನಾಳೆ ಹೆಂಗೋ ಹೋಗ್ತಾ ಇಲ್ಲಿ, ನಾಳಿದ್ದು ಅಥವಾ ಆಚೆ ನಾಡಿದ್ದು ಬಂದುಬಿಟ್ಟು ನೀರು ಬರ್ತಿದ್ದಾಗ ಅದೆರಡು ಕಡೆ ಓಪನ್ ಮಾಡಿಬಿಟ್ಟು ಅದೆಲ್ಲ ಡಸ್ಟ್ ಇರುತ್ತೆ, ಅದು ಓಪನ್ ಮಾಡಿ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ದೀನಲ್ವ, ಅಲ್ಲಿ ಎಂಡಲ್ಲಿ ಇಲ್ಲಿ ಕನೆಕ್ಟ್ ಮಾಡಿದ್ರೆ ನೀರು ಪೂರ್ತಿ ಒಂದು 5-10 ನಿಮಿಷ ಹೋಗಬೇಕು ಫುಲ್ಲು. ಹಂಗೆ ಹೋದರೆ ಡಸ್ಟ್ ಗಿಸ್ಟಿದ್ರೆ ಕ್ಲೀನ್ ಆಗುತ್ತೆ. ಅದನ್ನು ನಾಳಿದ್ದು ಯಾವಾಗಾದರೂ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ನಾಳೆ ಎಲ್ಲ ನೀರು ಹೋಗಲಿ ಅಂತ ಹೇಳ್ಬಿಟ್ಟು ಇಷ್ಟು ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ನೀರೆಲ್ಲ ಆಗೋಗ್ಬಿಟ್ಟಿತ್ತು ಅಂತ. ನೋಡಿ, ಅದು ನೆಲ ನಾರ್ಮಲಾಗಿದ್ದರೆ ಬರ್ನೆಲ ಆಗಿದ್ದರೆ ಮಣ್ಣೆಲ್ಲ ಕಚ್ಕೊಳ್ಳೋದಿಲ್ಲ, ಅಲ್ಲೆಲ್ಲ ತೇವ ಆಗಿರೋದ್ರಿಂದ ಫುಲ್ಲು ಮಷಿನ್ಗೆ ಕಚ್ಕೋತೈತೆ. ಅವ್ರ ಕಾಲು ಕೂಡ ಹಿಡ್ಕೋತೈತೆ. ಒಂದೊಂದೇ ಬಟನ್ ಇಟ್ಬಿಟ್ಟು ಬರೋದು, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ತಿದ್ದಾರೆ. ಅದಕ್ಕೆ ಅವ್ರು ಫಸ್ಟು ಎಲ್ಲಿ ಬರ್ನೆಲ ಇದೆ ಅದನ್ನು ಪೂರ್ತಿ ಒಂದು ಕಡೆ ಬಂದುಬಿಟ್ಟು ಆಮೇಲೆ ಇವಾಗ ಅದು ತೇವ ಆಗಿರುತ್ತೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಡ್ತಿದ್ದಾರೆ. ಹಂಗೂ ನಾನು ಇಲ್ಲ ಅಣ್ಣ ನೀವು ಅದು ಹೆಂಗೆ ನೆಡೋದು ನನಗೆ ಹೇಳ್ಕೊಡಿ ಅದಾಗ ನಾನೇ ನೆಟ್ಕೊಂಡ್ಬಿಡ್ತೀನಿ ಅದನ್ನು ಕೈನಲ್ಲೇ ಅಂತಂದೆ. ಇರಲಿ ಬಿಡಿ ಅಕ್ಕ ನಾನೇ ನೆಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ನೆಟ್ಕೊಡ್ತಾಯಿದ್ರು. ಮಷಿನ್ ಹೇಗೆ ವರ್ಕ್ ಮಾಡುತ್ತಪ್ಪ ಅಂತಂದರೆ ಅದಕ್ಕೇನು ಯಾವುದೇ ರೀತಿಯಾದಂತಹ ಆಗಿರಲ್ಲ. ಜಸ್ಟ್ ಅವರು ತಗೋಬೇಕಾದ್ರೆ 9.5 9,500 ರೂಪಾಯಿ ಕೊಟ್ಟು ತೊಗೊಬಂದಿದ್ರಂತೆ. ಅದಕ್ಕೆ ಯಾವುದೇ ರೀತಿ ಶೆಲ್ ಹಾಕೋದಾಗ್ಬೋದು, ಚಾರ್ಜಿಂಗ್ ಹಾಕೋದಾಗ್ಬೋದು, ಅನಿಲಗಳು ಹಾಕೋದಾಗ್ಬೋದು ಯಾವುದೂ ಇರೋದಿಲ್ಲ ಫ್ರೆಂಡ್ಸ್. ಅದನ್ನು ಮಾಮೂಲಿನ ಅದೆಷ್ಟು ದಿನಗಂಟ ಯೂಸ್ ಮಾಡೋದಕ್ಕಾಗುತ್ತೆ ಅಷ್ಟು ದಿನಗಂಟ ಯೂಸ್ ಮಾಡಿಕೊಂಡು ಯೂಸ್ ಆ್ಯಂಡ್ ಥ್ರೋ ಅಂತ ಮಾಡೋ ಥರದ್ದು ಅಷ್ಟೇ. ಅದನ್ನು ಈಗ ಆಲ್ರೆಡಿ ಒಂದು 6 ಮಂತ್ಸ್ ಆಯ್ತಂತೆ ತೊಗೊಬಂದು. ಇವತ್ತು ಅವರು 1 kgಗೆ 100 ರೂಪಾಯಿ ತೊಗೊತಾರೆ. ಈಗ ಒಂದು 7 kg ನೆಟ್ಟರೆ 700 ರೂಪಾಯಿ. ಇವತ್ತು ನಂದು ಬಂದು ಸುಮಾರು ಒಂದು 4ರಿಂದ 4.25 kg ಬೀಜ ನೆನೆಸ್ಕೊತು ನಂದೊಂದು 450 ರೂಪಾಯಿ ಆಯಿತು. ಕೆಲಸ ಕೂಡ ಫಾಸ್ಟಾಗಿ ಆಗುತ್ತೆ. ಆಲ್ಮೋಸ್ಟ್ 1.5 ಅವರ್ ಆಯಿತು ಅವರು ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಕೈಲಿ ನೆಡ್ಸೋದಾಗಿದ್ದರೆ ಸ್ವಲ್ಪ ಏನು ಒಂದು 4 to 5 ಅವರ್ಸ್ ಬೇಕಾಗಿತ್ತು. ಮಷೀನಲ್ಲಿ ಬೇಗ ಆಯಿತು. ಅವರಲ್ಲಿ ತೇವದಲ್ಲಿ ಮಾಡಿದ್ರಿಂದ ಫುಲ್ ಬದಿ ಆಗೋಗಿತ್ತು. ಇಷ್ಟು ಅಣ್ಣ ಪೂರ್ತಿ ಕ್ಲೀನ್ ಮಾಡ್ಕೋತಾ ಇದ್ರು. ಅಷ್ಟೊತ್ತಿಗೆ ನಾನು ನಮ್ಮ ರಾಜ ಇಬ್ಬರು ಕೂಡ ಸೇರಿಕೊಂಡು ಅದು ಪೈಪ್ಗಳಿಗೆ ಕನೆಕ್ಟರು ಮತ್ತು ಹೆಂಡ್ ಕ್ಯಾಪು ಎಲ್ಲ ಹಾಕ್ತಾ ಇದ್ವಿ. ಅದೇನು ಈಸಿನೇ ಇರುತ್ತೆ ಫ್ರೆಂಡ್ಸ್, ನನಗೂ ಗೊತ್ತಿರಲಿಲ್ಲ. ಅವ್ರು ನಮ್ಮ ಬ್ರದರ್ ಹತ್ರ ಹೇಳಿಸ್ಕೊಂಡೆ, ಹಂಗಾಗಿ ಮಾಡ್ಕೋತಾ ಇದ್ದೆ. ಏನಿಲ್ಲ ಫ್ರೆಂಡ್ಸ್, ಈ ಕೆಲಸ ಬಂದು ಈಸಿನೇ ಇರುತ್ತೆ, ಕಷ್ಟ ಏನಿಲ್ಲ. ಅದು ಜಾಯಿಂಟು ಮತ್ತು ಅದು ಹೆಂಡ್ ಕ್ಯಾಪ್ ಎರಡೂ ಕೂಡ ಮನೆಯಲ್ಲೇ ಇತ್ತು. ಇವತ್ತು ನಿನ್ನೆ ಬಂದಿದ್ರೆ ಆಲ್ಮೋಸ್ಟ್ ನಿನ್ನೆ ಕೂಡ ಮುಗಿಸ್ಕೋತಾ ಇದ್ದೆ. ಇವತ್ತು ತೊಗೊಂಬರೋಣ ಅಂತೇಳಿ ಇವತ್ತೇ ತೊಗೊಂಬಂದೆ. ಕೆಲಸ ಏನು ಕಷ್ಟ ಇರಲ್ಲ ಫ್ರೆಂಡ್ಸ್, ಈಸಿನೇ ಇರುತ್ತೆ, ಆರಾಮಾಗಿ ಮಾಡ್ಕೋಬೋದು. ನಾನು ಆವಾಗಲೇ ಹೇಳಿದಾಗೆ ನೀರಿದ್ದರೆ ಚೆನ್ನಾಗಿರ್ತಿತ್ತು. ಅದರ ಜೊತೆಗೆ ಬೆಕ್ಕು ಯಾವುದೋ ಇಲ್ಲಿ ಯಾರೋ ತೊಗೊಂಬಂದು ಬಿಟ್ಬಿಟ್ಟಿದ್ದಾರೆ, ಓ ಅಂತ ಬಡ್ಕೋತೈತೆ. ಆ ಬೆಕ್ಕು ನಮ್ಮ ಕಡೆನೇ ಓಡೋಡಿ ಬರ್ತಾಯಿತ್ತು. ಯಾಕಪ್ಪ ಅಂತಂದರೆ ನಮ್ಮನ್ನು ಊರಿಗೆ ಕರ್ಕೊಂಡು ಹೋಗ್ಬಿಡ್ಲಿ ಅಂತೇಳ್ಬಿಟ್ಟು ನಮ್ಮ ಹಿಂದೆನೇ ಓಡೋಡಿ ಅರ್ಚ್ಕೊಂಡು ಬರ್ತಾಯಿತ್ತು. ನೋಡ್ತಾ ಇರ್ಬೋದು ನೀವಲ್ಲಿ, ನಾನು ಹಿಂದೆನೇ ಬರ್ತಾಯಿತ್ತು ಅದು ಕರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು. ಪಾಪ ಅದು ಹೊಟ್ಟೆ ಹಸಿವಾಗಿತ್ತು ಅನಿಸುತ್ತೆ. ನಾವು ಕೂಡ ಏನು ತಂದೆ ಇರಲಿಲ್ಲ, ಅದಕ್ಕೇನಾದರೂ ಹಾಕೋಣ ಅಂತಂದರೆ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಡ್ತಾ ಇದ್ವಿ. ಬಿಸಿಲು ಬೇರೆ ಜಾಸ್ತಿ ಆಗಿದೆ. ಇವತ್ತಿನ ವಿಡಿಯೋ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.